ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ನಾವು ಇವತ್ತೊಂದು ಜೋಳದ ರೊಟ್ಟಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ, ಸಿಂಪಲ್ಲಾಗಿ, ಕ್ವಿಕ್ಕಾಗಿ ಮತ್ತು ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಬೇಗನೆ ಮಾಡ್ಬೋದು. ಬನ್ನಿ, ಇವಾಗ ಜೋಳದ ರೊಟ್ಟಿ ಮಾಡೋದನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಜೋಳದ ಹಿಟ್ಟನ್ನು ಜರಡಿ ಮಾಡ್ಕೊಳ್ತೀವಿ. ಜರಡಿ ಮಾಡಿಕೊಂಡು ಮಧ್ಯಕ್ಕೆ ಒಂದು ಸ್ವಲ್ಪ ಹೋಲ್ ಥರ ಮಾಡಿಬಿಟ್ಟು ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಾಯ್ಲಿಕ್ಕೆ ಬಿಡಿ. ನೀರು ಚೆನ್ನಾಗಿ ಕುದಿಬೇಕು. ಆ ಕುದಿಯೋ ನೀರನ್ನು ನಾವು ಆವಾಗಲೇ ಹೋಲ್ ಮಾಡಿದ್ವಲ್ವಾ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಕುದಿಯೋ ನೀರನ್ನು ಇದಕ್ಕೆ ಹಾಕಬೇಕು. ನೋಡಿ, ಇವಾಗ ಉಪ್ಪು ಹಾಕಿದ್ವಿ. ನಂತರ ನೀರನ್ನು ಆ್ಯಡ್ ಮಾಡಿಕೊಂಡು ಮುದ್ದೆ ಕಲಿಸ್ಕೊತೀವಲ್ವ, ಅದೇ ಥರ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಅದನ್ನು ರೆಸ್ಟ್ ಮಾಡಿ. ಬಿಸಿ ಬಿಸಿಯಾಗಿರುತ್ತೆ, ತುಂಬ ಕಲಸೋಕ್ಕಾಗಲ್ಲ. ರೂಢಿ ಇರೋರಾದರೆ ಕಲಿಸ್ಬಿಡ್ತಾರೆ, ಹೊಸಬ್ರಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮೊದಲಿಗೆ ಹಾಗೆ ಕಲಿಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಟ್ಟಿಗೆ ನೀರನ್ನು ಹಾಕಿಬಿಟ್ರೆ ಹಿಟ್ಟು ಜಿಗಿ ಬರಲ್ಲ. ಜಿಗಿ ಅಂತಂದರೆ ಗಟ್ಟಿಯಾಗಿ ಬರಬೇಕು ಕಲಿಸ್ಬೇಕಾದ್ರೆ ಹಿಟ್ಟು. ಮೊದಲಿಗೆ ಫಸ್ಟ್ ಟೈಮ್ ರೊಟ್ಟಿ ಮಾಡೋರಾದರೆ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ರೂಢಿ ಇರೋರಾದರೆ ನಾರ್ಮಲಾಗಿ ತೆಳುವಾಗೂ ಅಲ್ಲ, ಈ ಕಡೆ ಗಟ್ಟಿಯಾಗೂ ಅಲ್ಲ, ಆ ಥರ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಇವಾಗ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಯಾವ ಥರ ನೀವು ಹಿಟ್ಟನ್ನು ಕಲಿಸ್ಕೊಳ್ತೀರಾ ಅದೇ ಥರ ರೊಟ್ಟಿ ಬರುತ್ತೆ. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ, ತೆಳುವಾಗಿ ಕಲಿಸ್ಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ. ಇದು ಒಂದು ಮಾತ್ರ ಉಲ್ಟಾ. ತೆಳುವಾಗಿ ಕಲಿಸ್ಕೊಂಡ್ರೆ ತೆಳುವಾಗಿ ಬರಲ್ವಾ, ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಗಟ್ಟಿಯಾಗಿ ಬರಲ್ವಾ ಅಂತ ಕೇಳ್ಬೋದು ನೀವು. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಪೂರಿ ಥರ ಉಬ್ಬುತ್ತೆ. ನೋಡಿ, ಇವಾಗ ನಾವು ಹಿಟ್ಟು ಕಲಿಸೋದು ಮುಗಿದಿದೆ, ರೆಡಿಯಾಗಿದೆ. ಬನ್ನಿ, ಇವಾಗ ಗ್ಯಾಸ್ ಸ್ಟವ್ನ ನಾವು ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಕಬ್ಬಿಣದ ಒಂದು ತವೆನ ಇಡೋಣ. ಯಾವುದೇ ಕಾರಣಕ್ಕೂ ನಾನ್ ಸ್ಟಿಕ್ಕಲ್ಲಿ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ. ಈ ಕಡೆ ನಾವು ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಡ್ರೈ ಒಣ ಹಿಟ್ಟನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ಉಳ್ಳೆ ಇಟ್ಕೊಂಡು ಒಂದು 2-3 ಸರಿ ತಟ್ಟಿ ನಂತರ ಚಪಾತಿ ಅರಿಯೋ ಕೋಲಿಂದ ಇದನ್ನು ಉಜ್ಜಬೇಕು. ಚಪಾತಿ ಅರಿಯೋ ಕೋಲಿಗೆ ಒಂದು ಪ್ಲಾಸ್ಟಿಕ್ ಕವರ್ನ ಟೈಟಾಗಿ ಸುತ್ಕೊಂಡು ನಂತರ ಅದನ್ನು ಉಜ್ಕೊಳ್ಳಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಹಿಟ್ಟನ್ನು ಹಾಕಿ ಹಾಗೆ ತಿರುಗಿಸ್ತಾ ಚಪಾತಿ ಹೇಗೆ ಅರಿತೀರೋ ಅದೇ ಥರ ಇದನ್ನು ಅರಿಬೇಕು. ನೋಡಿ, ಇವಾಗ ರೊಟ್ಟಿ ರೆಡಿಯಾಗಿದೆ. ಎಲ್ಲೂ ಕೂಡ ಕಟ್ಟಾಗಲ್ಲ ಮತ್ತು ತುಂಬ ತೆಳುವಾಗಿ ಬರುತ್ತೆ, ದಪ್ಪನೂ ಆಗಲ್ಲ. ಇವಾಗ ಹಂಚು ಕಾದಿದೆ, ನಾವು ಇದಕ್ಕೆ ರೊಟ್ಟಿನ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಇದಕ್ಕೆ ಇವಾಗ ಇದು ತುಂಬ ಇಂಪಾರ್ಟೆಂಟು. ಬಟ್ಟೆ ಯಾವುದೇ ಕಾರಣಕ್ಕೂ ತುಂಬ ವೇಟ್ ಆಗಿರೋದು ತೊಗೋಬೇಡಿ, ದಪ್ಪ ತೊಗೋಬೇಡಿ. ತುಂಬ ತೆಳುವು ಬಟ್ಟೆ ತೊಗೊಂಡು ನೀರನ್ನು ಹಚ್ಚಿ. ನೀರೆಲ್ಲ ಆರಿದ ಮೇಲೆ ರೊಟ್ಟಿನ ಉಲ್ಟಾ ಮಾಡ್ಕೊಳ್ಳಿ. ಇದೇ ಥರ 2 ಸೈಡು ತುಂಬ ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಹಸಿ ಬಿಸಿ ಆಗಿರೋ ಥರ ಕಾಣಿಸಿದ್ರೆ ಒಂದು ಬಟ್ಟೆ ತೊಗೊಂಡು ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಎಲ್ಲೆಲ್ಲಿ ಹಸಿ ಇರುತ್ತೋ ಅದನ್ನು ಹಾಗೆ ತಿರುಗಿಸ್ತಾ ಚೆನ್ನಾಗಿ ಬೇಯಿಸಬೇಕು. ನೋಡಿ, ರೊಟ್ಟಿ ರೆಡಿಯಾಗಿದೆ. ಮತ್ತು ಇದರಲ್ಲಿ 2 ಲೇಯರ್ ರೊಟ್ಟಿನೂ ತೋರಿಸ್ತೀನಿ ನಾನು ಇದೇ ವಿಡಿಯೋದಲ್ಲಿ. ಇದಕ್ಕೊಂದು ಬೇರೆ ವಿಡಿಯೋ ಮಾಡಲ್ಲ. ನೋಡಿ, ರೊಟ್ಟಿ 2 ಲೇಯರ್ ಓಪನ್ ಆಗುತ್ತೆ. ನೋಡಿ, ಚಪಾತಿ ಥರನೇ ರೊಟ್ಟಿನೂ ಕೂಡ 2 ಲೇಯರ್ ಬರುತ್ತೆ. ನೋಡಿ, ಈ ಥರ ರೊಟ್ಟಿನ ಚಿಕ್ಕ ಮಕ್ಕಳಿಗೆ ಹಾಲಲ್ಲಿ ಹಾಕಿ ನೆನೆಸ್ಬಿಟ್ಟು ತಿನ್ನಿಸ್ಬೋದು. ಆಮೇಲೆ ಬೇಳೆ ಕಟ್ಟಲ್ಲಿ ಹಾಕಿ ತಿನ್ನಿಸ್ಬೋದು. ಸಾಂಬಾರಲ್ಲಿ ಹಾಕಿ ತಿನ್ನಿಸ್ಬೋದು. ಮಕ್ಕಳು ರೊಟ್ಟಿ ತಿನ್ನೋಕೆ ಹಠ ಮಾಡಿದ್ರೆ ಹೀಗೆ ಮಾಡಬೇಕು. ನೋಡಿ, 2 ಲೇಯರ್ ಹೆಂಗೆ ಓಪನ್ ಆಯಿತು. ಇಷ್ಟೇ ರೀ, ತುಂಬ ಈಸಿ, ತುಂಬ ಸುಲಭ ರೊಟ್ಟಿ ಮಾಡೋದು. ಎಲ್ಲರೂ ಮಾಡ್ಕೊಂಡು ತಿನ್ನಿ ಜೋಳದ ರೊಟ್ಟಿನ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇದನ್ನು ನಾನಿವಾಗ ಪ್ರೆಸ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇಷ್ಟು ಪ್ರೆಸ್ ಮಾಡಿದ್ರೂ ನೋಡಿ, ಮುಟ್ಟಿಗೆ ಥರ ಮಾಡಿದ್ರೂ ಓಪನ್ ಮಾಡಿದ್ಮೇಲೆ ಮತ್ತೆ ಆ್ಯಸ್ ಇಟ್ ಈಸ್ ಮುಂಚೆ ಹೇಗಿತ್ತೋ ಹಾಗೆ ಆಗುತ್ತೆ, ಕಟ್ ಆಗೋದೇ ಇಲ್ಲ. ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.